ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತು ನಾನೊಂದು ರೆಸಿಪಿನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುವಂಥ ರೆಸಿಪಿ ಆಗಿರುತ್ತೆ. ಸೊ ಸ್ವಲ್ಪ ನನ್ನ ಮಕ್ಕಳು ಅಷ್ಟು ಖಾರ ತಿನ್ನಲ್ಲ, ಆದ್ದರಿಂದ ನಾನು ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಅದರಲ್ಲಿ ಈರುಳ್ಳಿ ಕೂಡ ಇರೋದಿಲ್ಲ ಮತ್ತು ಟೊಮ್ಯಾಟೊ ಕೂಡ ಹಾಕೋಂಗಿಲ್ಲ, ಏನೂ ಹಾಕೋಂಗಿಲ್ಲ. ಸಿಂಪಲ್ಲಾಗಿ ಒಂದು 4-5 ಇಂಗ್ರೀಡಿಯೆಂಟ್ಸಿಂದ ಒಂದು ಚಿಕನ್ ರೆಸಿಪಿನ ಮಾಡ್ತಾಯಿದ್ದೀನಿ. ಅದು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಆ್ಯಂಡ್ ಇದು ಚೈನೀಸ್ ರೆಸಿಪಿ ಅಂತಲೂ ಹೇಳ್ಬೋದು. ಸೊ ಬನ್ನಿ ನಾವು ಅದನ್ನು ಮಾಡೋಣ. ಈಗ ಟೈಮ್ ಬಂದು 8-10 ಆಗಿದೆ ರಾತ್ರಿ. ಸೊ ಡಿನ್ನರ್ಗೆ ನಾನು ಅದನ್ನು ಚಿಕನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಿದ್ರೆ ಮಾಡೋಣ ಬನ್ನಿ. ಒಂದು ಪಾತ್ರಕ್ಕೆ ನಾನು ಸ್ವಲ್ಪನೇ ಚಿಕನ್ ತೊಗೊಂಡಿದ್ದೀನಿ, ಮಕ್ಕಳಿಗೆ ಆಗಷ್ಟು ಅಂಥದ್ದು. ಸೊ ಒಂದು ಅರ್ಧ KGಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ಚಿಕನನ್ನು ನಾನು ಇವಾಗ ಚೆನ್ನಾಗಿ ತೊಳೆದು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟೇ ನಾನು ಅಂದ್ಕೊಂಡ್ರು ಡೈಲಿ ವ್ಲಾಗ್ ಮಾಡೋಣ ಅಂತ ಆಗ್ತಾ ಇಲ್ಲ. ಸ್ವಲ್ಪ ಮಗಂದು ಎಕ್ಸಾಮ್ ಇರೋದ ಕಾರಣ ಸ್ವಲ್ಪ ಅದರಲ್ಲಿ ಸ್ವಲ್ಪ ತೊಡಗಿಸ್ಕೊಂಡಿದ್ದೀನಿ. ಟೈಮ್ ಸಿಕ್ಕಿದಾಗ ಸ್ವಲ್ಪ ಮಾತ್ರ ಮಾಡ್ತೀನಿ. ಹಾಗೆ ಇವತ್ತು ನಾನು ಚಿಕನ್ದು ರೆಸಿಪಿನ ಮಾಡೋಣ ಅಂದ್ಕೊಂಡೆ. ಸೊ ನಾನು ಚಿಕನನ್ನು ಚೆನ್ನಾಗಿ ತೊಳೆದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಮಕ್ಕಳು ಜಾಸ್ತಿ ಖಾರ ತಿನ್ನಲ್ಲ, ಅದಕ್ಕೆ ಖಾರ ಪುಡಿ, ಅರಿಶಿನ ಪುಡಿ ಸ್ವಲ್ಪ ಒಂದು 1/4 ಸ್ಪೂನ್ ಇಲ್ಲಾಂದರೆ ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ನಂತರ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು, ಒಂದು 3/4 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಈಗೆಲ್ಲ ಹಾಕ್ಕೊಂಡಿದ್ದಾಯಿತು. ಈಗ ಇದಕ್ಕೆ ನಾನು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಫುಲ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಹಾಕ್ಕೊಂಡಿದ್ದೀನಿ ಸೋಯಾ ಸಾಸ್. ನಂತರ ಇದಕ್ಕೆ ವೆನಿಗರ್ ಹಾಕಬೇಕು. ಸ್ವಲ್ಪ ಅದಷ್ಟೇ, 1 ಸ್ಪೂನ್ ವೆನಿಗರ್ ಹಾಕಿ ಇದನ್ನು ಸ್ವಲ್ಪ ಹಾಗೆ ಮ್ಯಾರಿನೇಟ್ ಮಾಡಿ ಇಡಬೇಕಾಗತ್ತೆ. ಒಂದು 5-10 ನಿಮಿಷ ಬಿಟ್ಟರೆ ಸಾಕು. ಈಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಒಂದು 10 ನಿಮಿಷ ಬಿಟ್ಟರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನಿಮ್ಗೇನಾದರೂ ಅರ್ಜೆಂಟಿಗೆ ಮಾಡಬೇಕು ಚಿಕನ್, ಮತ್ತು ಯಾರಾದರೂ ಬರ್ತಾಯಿದ್ದಾರೆ ಗೆಸ್ಟ್, ಅರ್ಜೆಂಟ್ ಮಾಡಬೇಕು, ಮತ್ತು ಈರುಳ್ಳಿ ಹಾಕ್ದೇನೆ ಟೊಮ್ಯಾಟೊ ಹಾಕ್ದೇನೆ ಹೇಗಪ್ಪ ಬೇಗ ಮಾಡೋದು ಅಂತ ಇದ್ದರೆ ಈ ರೆಸಿಪಿ ರೆಡಿಯಾಗಿ ಆಗುತ್ತೆ. ಇದಕ್ಕೆ ಮೇನಾಗಿ ಕರ್ಬೇವಿನ ಸೊಪ್ಪು ಬೇಕು. ಸೊ ನೆಕ್ಸ್ಟ್ ಇದನ್ನು 10 ನಿಮಿಷ ಇದನ್ನು ಇಡಕ್ಕೆ ಹೋಗ್ತಾ ಇದ್ದೀನಿ. ಅಷ್ಟರವರೆಗೆ ನಾವು ಕರ್ಬೇವಿನ ಸೊಪ್ಪನ್ನ ಏನು ಮಾಡಬೇಕು ಅಂದರೆ ಚೆನ್ನಾಗಿ ಫ್ರೈ ಮಾಡಿ, ಅದು ತುಂಬ ಕುರುಮ್ ಅಂತ ಬರುತ್ತಲ್ಲ, ಅಲ್ಲಿವರೆಗೂ ನಾವು ಅದನ್ನು ಫ್ರೈ ಮಾಡಬೇಕು. ಅದನ್ನು ಮಾಡಿ ಪೌಡ್ರ್ ಮಾಡೋ ರೀತಿಯಲ್ಲಿ ಕೈಯಲ್ಲೇ ಪೌಡ್ರ್ ಮಾಡಿಕೊಂಡ್ರೆ ಸಾಕು, ಅಷ್ಟು ನಾವು ಫ್ರೈ ಮಾಡಬೇಕು. ಸೊ ಇದು ಮ್ಯಾರಿನೇಟ್ ಆಗೋ ತನಕ ನಾವು ಅದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಮಗೆ ಮಕ್ಕಳಾದ್ಮೇಲೆ ಅವ್ರಿಗೇನು ಇಷ್ಟ ಬೇಕೋ, ಅವ್ರು ಏನು ಕೇಳ್ತಾರೋ ಅದನ್ನು ಮಾಡಿ ಕೊಡಲೇಬೇಕಾಗುತ್ತೆ. ಹಾಗೆ ಅವರು ಖಾರ ತಿನ್ನೋದಿಲ್ಲ. ಆಲ್ರೆಡಿ ಚಿಕನ್ ಸಾರು ಮಾಡಿ ಇಟ್ಟಿದ್ದೀನಿ ಅಲ್ಲ, ನನ್ನ ಹಸ್ಬೆಂಡ್ ಮಾಡಿ ಇಟ್ಟಿದ್ದಾರೆ. ಸೊ ಬಟ್ ಸ್ವಲ್ಪ ಖಾರ ಆಗಿರೋದ್ರಿಂದ ಅವ್ರು ಅದನ್ನ ತಿಂತಾ ಇಲ್ಲ. ಅದಕ್ಕೆ ನಾನು ಮೊದಲೇ
ಒಂದು ಅರ್ಧ ಕೆ ಜಿ, ಒಂದು 3/4 kg ಅಷ್ಟು ಆಲ್ರೆಡಿ ಚಿಕನ್ನ ನಾನು ಸಪ್ರೇಟಾಗಿ ಎತ್ತಿ ಇಟ್ಕೊಬಿಟ್ಟಿದ್ದೆ. ಏನಾದರೂ ಅವ್ರು ತಿನ್ನಲಿಲ್ಲ ಅಂದರೆ ಇದನ್ನ ಮಾಡಿಕೊಡೋಣ ಅಂತ. ಸೊ ಅದಾಗೆ ಆಯಿತು, ಅವ್ರು ತಿನ್ನಲಿಲ್ಲ. ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಈ ಥರ ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಅದನ್ನು ಗ್ಯಾಸ್ ಆನ್ ಮಾಡಿಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಕರ್ಬೇವಿನ ಸೊಪ್ಪನ್ನು ಹಾಕಿ ಈ ಥರ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ. ಜಾಸ್ತಿ ಏನೋ ಟೈಮ್ ಏನು ಹಿಡಿಯೋದಿಲ್ಲ. ಸ್ವಲ್ಪನೇ ನೋಡಿದ್ರಲ್ಲ ನೀವೇ, ಇದಿಷ್ಟೇ ಮ್ಯಾರಿನೇಟ್ ಮಾಡೋಕ್ಕೆ 1 ನಿಮಿಷನೂ ತೊಗೊಂಡಿಲ್ಲ. ನಂತರ ಇದು ಫ್ರೈ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಒಂದು 5 ನಿಮಿಷ ಅಂತ ಅಂದ್ಕೊಳ್ಳಿ. ಅದಾದಮೇಲೆ ಅದನ್ನ ಬೇಯಕ್ಕೆ ಇಡಬೇಕು. ಒಂದು ಆಲ್ಮೋಸ್ಟ್ 15 to 20 ಮಿನಿಟ್ಸಲ್ಲಿ ನಿಮಗೆ ಈ ಚಿಕನ್ ರೆಡಿ ಆಗಿರುತ್ತೆ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫುಲ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಅದು ಪೂರ ಫ್ರೈ ಆಗಬೇಕು, ಅದಕ್ಕೆ ಫುಲ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡೋಕ್ಕೆ ಬಿಟ್ಬಿಡ್ತೀನಿ. ಇಷ್ಟೇ ಇರೋದು ಇದ್ರ ರೆಸಿಪಿ. ತುಂಬಾ ಸಿಂಪಲ್ ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನ ನನಗೆ ನಮ್ಮ ತಾಯಿ ಹೇಳ್ಕೊಟ್ಟಿದ್ದು. ಮದುವೆಗೆ ಮುಂಚೆನೇ ಒಂದ್ಸತಿ ಮಮ್ಮಿ ಮನೇಲಿ ಮಾಡ್ತಾಯಿದ್ರು, ಹಾಗಾಗಿ ನಾವು ಕೇಳಿನೂ ಮಾಡಿಸ್ಕೊತಾ ಇದ್ವಿ. ಇದು ಮಮ್ಮಿ ನನಗೆ ಕಲಿಸ್ಕೊಟ್ಟಿರೋಂಥ ರೆಸಿಪಿ. ಆಗ್ತಾ ಇದೆ, ಇದು ಫ್ರೈ ಆಗ್ತಾ ಇದೆ. ಅಷ್ಟು ತನಕ ನಾನು ಮ್ಯಾರಿನೇಟ್ ಮಾಡಿರುವ ಚಿಕನನ್ನು ಬೇಯಕ್ಕೆ ಇಡ್ತಾ ಇದ್ದೀನಿ. ಅದೇ ಪಾತ್ರೆಯಲ್ಲಿ ಇರಲಿ, ಅದನ್ನು ಜಸ್ಟ್ ಗ್ಯಾಸ್ ಆನ್ ಮಾಡಿದ್ರೆ ಸಾಕು. ಗ್ಯಾಸ್ ಆನ್ ಮಾಡಿದ್ದೀನಿ, ಇದರಲ್ಲೇ ಬೇಯಕ್ಕೆ ಬಿಡೋಣ. ಕರ್ಬೇವಿನ ಸೊಪ್ಪು ಫ್ರೈ ಆಗ್ತಾ ಇದೆ ಚೆನ್ನಾಗಿ. ಈಗ ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡೋಣ. ಇಷ್ಟೇ, ಏನೂ ಇಲ್ಲ, ಜಾಸ್ತಿ ಏನೋ ಎಫರ್ಟ್ ಹಾಕಬೇಕು ಅಂತನೂ ಇಲ್ಲ. ನನ್ನ ಮಕ್ಕಳು, ನನ್ನ ದೊಡ್ಡ ಮಗ ಹೇಗಂದರೆ ಅವನು ತರಕಾರಿ ಕೂಡ ತಿನ್ನೋದಿಲ್ಲ. ಸೊ ಏನಾದರೂ ಅಡುಗೆನಲ್ಲಿ ಈರುಳ್ಳಿ ಕಂಡ್ರೂ ಈರುಳ್ಳಿನ ತೆಗೆದು ಹಿಂಗಿಡ್ತಾನೆ. ಆಮೇಲೆ ಗ್ರೀನ್ ಪೀಸ್, ಬಟಾಣಿ ಹಾಕಿದ್ರು, ಟೊಮೆಟೊ ಹಾಕಿದ್ರು, ಎಲ್ಲನೂ ತೆಗೆದು ಈ ಥರ ಇಟ್ಟು ಆಮೇಲೆ ತಿಂತಾನೆ ಅವನು. ಅದಕ್ಕೆ ಬೆಟರ್ ಏನೂ ಆಗದೆ ಮಾಡಿಕೊಡೋದೇ ತುಂಬ ಸರಿ ಅನಿಸುತ್ತೆ. ಇದು ಬೇಯ್ತಾ ಇರಲಿ ಈ ಥರ. ಸೊ ನನ್ನ ಇನ್ನೊಂದು ವ್ಲಾಗ್ ಇದೆ, ಅದನ್ನು ನಾನು ಅಂದರೆ ಒಂದು ಟ್ರಿಪ್ ವ್ಲಾಗ್ ಆಗಿರುತ್ತೆ. ಅದು ಹಸ್ಬೆಂಡ್ ಆಫೀಸಿಂದ ಆಫ್ ಸೈಟ್ ಟ್ರಿಪ್ಪಿಗೆ ಅಂಡಮಾನ್ಗೆ ಹೋಗಿದ್ದಾರೆ. ಸೊ ಅಲ್ಲಿನ ವ್ಲಾಗ್ಸ್, ಅಲ್ಲಿ ಯಾವ್ಯಾವ ಜಾಗನ ವಿಸಿಟ್ ಮಾಡಿದ್ರು ಫಸ್ಟ್ ಡೇ. ಸೊ ಅವ್ರು ಯಾವ ಪ್ಲೇಸಲ್ಲಿ ಉಳ್ಕೊಂಡಿದ್ದಾರೆ, ಅವ್ರ ಪ್ಲೇಸ್ ಹೇಗಿದೆ, ಅವರಿರೋ ಹೋಟೆಲ್ ಹೇಗಿದೆ, ಸೊ ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ತಿಳಿಸ್ತೀನಿ. ಸೊ ಅಂಡಮಾನ್ ಅಂದರೆ ನನಗೂ ತುಂಬ ಇಷ್ಟ, ಅಲ್ಲಿಗೆ ಹೋಗೋಕ್ಕೆ ಎಲ್ರಿಗೂ ತುಂಬ ಇಷ್ಟನೇ ಇರುತ್ತೆ. ಸೊ ಆ ಪ್ಲೇಸ್ನ ನೀವು ಕೂಡ ನೋಡಬೇಕು ಅಂದರೆ ನನ್ನ ನೆಕ್ಸ್ಟ್ ವ್ಲಾಗ್ನ ತಪ್ಪದೆ ವೀಕ್ಷಿಸಿ. ಇದು ಬೇಯ್ತಾ ಇದೆ. ಚೆನ್ನಾಗಿ ಬೇಯೋದು. ಇದು ಕೂಡ
ಫ್ರೈ ಆಗ್ತಾಯಿದೆ, ಚೆನ್ನಾಗಿ ಬೇಯಲಿ, ಚೆನ್ನಾಗಿ ಫ್ರೈ ಆಗಲಿ. ಎಸ್, ಈಗ ಇದು ಕರ್ಬೇವಿನ ಸೊಪ್ಪು ನೋಡಿ ಎಷ್ಟು ಕುರುಮ್ ಆಗಬೇಕು, ಈ ಥರ ಕುರುಮ್ ಆಗಬೇಕಾಗಿದೆ. ಸೊ ಇದಾಗಿದೆ, ಇದನ್ನು ನಾನು ಕೈಯಲ್ಲೇ ಪುಡಿ ಮಾಡ್ಕೊಳ್ತೀನಿ. ಸುಮ್ಮನೆ ಹಿಂಗೆ ಕ್ರಷ್ ಮಾಡಿದ್ರೆ ಸಾಕು, ಅದಾಗೋಗ್ಬಿಡುತ್ತೆ. ಜಸ್ಟ್ ಈಗ ಮಾಡಿದ್ರೆ ಸಾಕು. ತುಂಬಾ ಸಿಂಪಲ್ ಆಗಿರುವಂಥ ರೆಸಿಪಿ, ಏನೂ ಬೇಕಾಗಿಲ್ಲ ಇದಕ್ಕೆ. ಇಲ್ಲಾಂದರೆ ಚಿಕನ್ ಅಂದರೆ ಅದಕ್ಕೆ ಮ್ಯಾರಿನೇಟ್ ಮಾಡಲಿಕ್ಕೆ ಕರ್ಡ್ ಇಲ್ಲ ಟೊಮ್ಯಾಟೊ ಯೂಸ್ ಮಾಡಿ, ಒಂದಷ್ಟು ಆನಿಯನ್ ಯೂಸ್ ಮಾಡಿ, ಒಂದಷ್ಟು ಟೈಮ್. ಎಲ್ಲ ಚಿಕನ್ ರೆಸಿಪಿ ಬೇರೆ ಬೇರೆ, ಆದರೆ ಈ ಚಿಕನಲ್ಲಿ ಏನೂ ಹಾಕದೇ ಮಾಡಿರುವಂಥದ್ದು, ಹಾಗೂ ಟೇಸ್ಟಿ ಕೂಡ ಇರುತ್ತೆ. ಯಾವಾಗಲಾದರೂ ನಿಮಗೆ ಒಂದು ಡಿಫ್ರೆನ್ಸ್ ಬೇಕು ಅಂದರೆ ಇದನ್ನು ಮಾಡ್ಕೋಬೋದು. ಹಾಗೆ ನಾನು ನಿಮಗೆಲ್ಲರೂ ಹೇಳ್ತೀನಿ, ಇದನ್ನು ಒಂದ್ಸರಿ ನೀವೆಲ್ಲರೂ ಟ್ರೈ ಮಾಡಲೇಬೇಕು ಅಂತ. ನಾನು ಅದನ್ನು ಪೂರ ಕ್ರಷ್ ಮಾಡಿಟ್ಕೊಂಡಿದ್ದೀನಿ ನೋಡಿ, ಕೈಯಲ್ಲೇ ಮಾಡಿಟ್ಕೊಂಡಿದ್ದೀನಿ. ಈ ಥರ ಪುಡಿ ನೋಡಿ, ಈ ಥರ ಪುಡಿ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಚಿಕನ್ ಬೆಂದರೆ ಅಲ್ಲೇ ಹಾಕೋಬೋದು. ಇನ್ನು ಚಿಕನ್ ಬೇಯಬೇಕಿದೆ, ಚಿಕನ್ ಬೆಂದಿಲ್ಲ. ಅಷ್ಟರವರೆಗೆ ನಾವು ಚಿಕನ್ ಬೇಯೋವರೆಗೂ ನಾನು ಅಕ್ಕಿ ತೊಳೆದು ಅನ್ನಕ್ಕೆ ಇಟ್ಬಿಡ್ತೀನಿ. ಸೊ ಅದಾಗೋಷ್ಟರೊಳಗೆ ಚಿಕನು ಬೆಂದಿರುತ್ತೆ. ಅದಾದಮೇಲೆ ಈ ಕರ್ಬೇವಿನ ಸೊಪ್ಪಿನ ಪೌಡ್ರನ್ನ ಅದಕ್ಕೆ ಹಾಕೋಣ. ಸೊ ನಾನೀಗ ಅನ್ನಕ್ಕೆ ಇಡಕ್ಕೆ ಹೋಗ್ತಾಯಿದ್ದೀನಿ. ನಾವು ಯೂಸ್ ಮಾಡುವಂಥ ಅಕ್ಕಿ ಯಾವುದಂದರೆ ಬಾಸ್ಮತಿ ರೈಸ್. ಇಲ್ಲೇ ಇದೆ, ಇಂಡಿಯಾ ಗೇಟ್ ಪ್ಯೂರ್ ಬಾಸ್ಮತಿ ರೈಸ್ ಅಂತ. ಇದನ್ನೇ ನಾವು ಯಾವಾಗಲೂ ಯೂಸ್ ಮಾಡೋದು. ಸೊ ಇವಾಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗೂ ಕೂಡ, ನಾಳೆ ಮಗನಿಗೂ ಕೂಡ ಸ್ಕೂಲ್ಗೆ ಹೋಗಬೇಕು, ಅದಕ್ಕೆ ಬೇಗ ಬೇಗ ಮಾಡ್ಕೊಳ್ಳೋಣ. ಸೊ ನಾನಿವಾಗ ಅನ್ನಕ್ಕೆ ಇಟ್ಟಿದ್ದೀನಿ, ಹಾಗೆ ಚಿಕನ್ ಕೂಡ ಬೆಂದಿದೆ. ಸೊ ಕ್ರಷ್ ಮಾಡಿಟ್ಕೊಂಡಿರುವಂಥ ಪೌಡ್ರ್ ನೋಡಿ, ಇದು ಕರ್ಬೇವಿನ ಸೊಪ್ಪಿನ ಪೌಡ್ರು. ಇದನ್ನು ನಾನು ಚಿಕನ್ಗೆ ಹಾಕ್ತಾಯಿದ್ದೀನಿ. ಚಿಕನ್ ಕೂಡ ಬೆಂದಿದೆ. ಸೊ ಚಿಕನ್ಗೆ ಹಾಕಿದ್ದೀನಿ, ಇದನ್ನು ಮಿಕ್ಸ್ ಮಾಡೋಣ. ಇದು ಅಷ್ಟು ಗ್ರೇವಿ ಏನಿರೋದಿಲ್ಲ, ಸ್ವಲ್ಪ ಡ್ರೈ, ಸ್ವಲ್ಪ ಗ್ರೇವಿ ಆಗಿರುತ್ತೆ. ಜಾಸ್ತಿ ಗ್ರೇವಿ ಆಗಲಿ ಆ ಥರ ಇಲ್ಲ. ಇದನ್ನು ನೀವು ಅಕ್ಕಿ ರೊಟ್ಟಿ ಇಲ್ಲಾಂದರೆ ಚಪಾತಿ ಇದಕ್ಕೆಲ್ಲ ತುಂಬಾ ಚೆನ್ನಾಗಿ ಆಗುತ್ತೆ, ಟೇಸ್ಟಿಯಾಗಿರುತ್ತೆ. ಇಲ್ಲಾಂದರೆ ದೋಸೆಗೂ ಕೂಡ ಚೆನ್ನಾಗಿರುತ್ತೆ. ಸೊ ಇದು ರೆಡಿಯಾಗಿದೆ. ಇದನ್ನು ನಾನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ, ನಿಮಗೆ ತೋರ್ಸೋಕ್ಕೆ ಹೇಗೆ ಬಂದಿದೆ ಅಂತ. ಪ್ಲೇಟ್ಗೆ ಹಾಕೊಂಡಿದ್ದೀನಿ ನೋಡಿ. ಬಿಸಿ ಬಿಸಿ ಆದಂಥ ಇದನ್ನು ಕರ್ಬೇವು ಚಿಕನ್ ಅಂತ ಹೇಳ್ತೀವಿ.
ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ನೋಡಿ, ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ, ಹಾಗೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗಾಗಿದೆ ಟೇಸ್ಟ್ ಅಂತ. ಓಕೆ, ಸೊ ಹಾಗೆ ಈಗಿನ ವ್ಲಾಗನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.